ಸುಹಾಸ್ ಶೆಟ್ಟಿ ಹತ್ಯೆ ನಡೆದಿರುವಂತದ್ದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರಕ್ಕೆ ಉಡುಪಿಯಲ್ಲಿ ಯತ್ನವನ್ನ ಮಾಡಲಾಗಿದೆ. ಉಡುಪಿಯ ಆತ್ರಾಡಿಯಲ್ಲಿ ಮುಸ್ಲಿಂ ಯುವಕನ ಕೊಲೆಗೆ ಯತ್ನವನ್ನ ಮಾಡಲಾಗಿದೆ. ಇದು ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ, ಮುಯ್ಯಿಗೆ ಮುಯ್ಯಿ ಅನ್ನುವ ರೀತಿಯಲ್ಲಿ ಕಂಟಿನ್ಯೂ ಆದಂತೆ ಕಾಣಿಸ್ತಾ ಇದೆ. ಪ್ರವೀಣ್ ನೆಟ್ಟಾರು ಕೊಲೆ ಆದ ಬಳಿಕ ಫಾಜಿಲ್ ಕೊಲೆ ಆಯಿತು. ಫಾಜಿಲ್ ಕೊಲೆ ಆದ ಬಳಿಕ ಈಗ ಆ ಒಂದು ಪ್ರತೀಕಾರಕ್ಕೆ ಅಂತಾನೆ ಸುಹಾಸ್ ಶೆಟ್ಟಿ ಕೊಲೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಆದ ಬಳಿಕ ಮತ್ತೊಬ್ಬ ಅತ್ರಾಡಿಯಲ್ಲಿ ಮುಸ್ಲಿಂ ಯುವಕರನ್ನ ಕೊಲೆಗೆ ಯತ್ನ ಮಾಡಲಾಗಿದೆ. ಆಟೋ ಚಾಲಕ ಅಬೂಬಕರ್ ಅಡ್ಡಗಟ್ಟಿ ಕೊಲೆಗೆ ಇಬ್ಬರು ಯತ್ನ ಮಾಡಿದ್ದಾರೆ. ಸುಶಾಂತ್ ಮತ್ತು ಸಂದೇಶ್ ಪೂಜಾರಿಯಿಂದ ಕೊಲೆ ಯತ್ನ ಮಾಡಲಾಗಿದೆ. ತಲ್ವಾರ್ ಬಾಟಲಿಯಿಂದ ಅಬೂಬಕರ್ ಹತ್ಯೆಗೆ ಯತ್ನವನ್ನು ಮಾಡಲಾಗಿರುವಂಥದ್ದು. ದಾಳಿಯಿಂದ ತಪ್ಪಿಸಿಕೊಂಡ ಆಟೋ ಚಾಲಕ ಅಬೂಬಕರ್ ಆತನನ್ನ ಕೊಲೆ ಮಾಡ್ಲಿಕ್ಕೆ ಯಾವ ಕಾರಣಕ್ಕೆ ಯತ್ನವನ್ನ ಮಾಡಲಾಯಿತು? ಆತ ಯಾವುದಾದ್ರೂ ಸಂಘಟನೆಯಲ್ಲಿ ಇರುವಂತ ಸದಸ್ಯನ ಅಥವಾ ಹಿಂದೂಪರ ಸಂಘಟನೆಗಳ ಜೊತೆ ಈತನ ಸಂಬಂಧ ಏನಾದರೂ ಹದಗೆಟ್ಟಿದೆಯಾ? ಈತ ಮತ್ತೆ ಹಿಂದೂಪರ ಸಂಘಟನೆಗಳ ಜೊತೆ ಏನಾದರೂ ಅಲ್ಲಿ ದ್ವೇಷ ಇದೆಯಾ? ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಹಿರಿಯಡ್ಕ ಪೊಲೀಸರಿಂದ ಸುಶಾಂತ್ ಮತ್ತು ಸಂದೇಶ್ ಪೂಜಾರಿಯನ್ನ ಬಂಧನ ಮಾಡಲಾಗಿದೆ. ಸುಹಾಸ್ ಹತ್ಯೆಗೆ ಪ್ರತೀಕಾರದ ಪ್ಲಾನ್ ಅನ್ನ ಮಾಡಲಾಗಿದೆ. ಇದರ ಬಗ್ಗೆ ಇಬ್ಬರಿಂದ ತಪ್ಪೊಪ್ಪಿಗೆ ಇದೆ. ಉಡುಪಿ ಎಸ್ಪಿ ಅರುಣ್ ಕುಮಾರ್ ಅವರಿಂದ ಮಾಹಿತಿಯನ್ನ ಕೊಡಲಾಗಿದೆ. ತಪ್ಪನ್ನ ಒಪ್ಕೊಂಡ್ಬಿಟ್ಟಿದ್ದಾರಂತೆ ಆಲ್ರೆಡಿ. ಪ್ರತೀಕಾರದ ಪ್ಲಾನ್ ಬಗ್ಗೆ ಇಬ್ಬರು ಕೂಡ ತಪ್ಪನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ. ಸುಶಾಂತ್ ಮತ್ತು ಸಂದೇಶ್ ಪೂಜಾರಿ ಇಬ್ಬರನ್ನ ಬಂಧನ ಮಾಡಿ ವಿಚಾರಣೆ ಮಾಡಿದಾಗ ಹೌದು ಪ್ರತೀಕಾರದ ಪ್ಲಾನ್ ಇದು ಅಂತ ಹೇಳಿದಾರಂತೆ. ನಿನ್ನೆ ದಿವಸ ರಾತ್ರಿ ಹಿರಿಯಡ್ಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಪ್ರಕರಣದ್ದು ಸಾರಾಂಶ ಏನಂದರೆ, ಅಬೂಬಕರ್ ಎಂದ ಆಟೋ ಡ್ರೈವರು ಅವ್ರಿಗೆ ಪರಿಚಯ ಆಗಿರುವ ದಿನೇಶ್ ಎಂಬವರು ಅವರಿಗೆ ಕರೆ ಮಾಡಿರ್ತಾರೆ, ಈ ಥರ ನನಗೆ ಆಟೋ ಬೇಕು ಬನ್ನಿ ಎಂದು. ಆ ನಿಟ್ಟಿನಲ್ಲಿ ಅವರು ಅಬೂಬಕರ್ ಆಟೋ ತಗೊಂಡು ದಿನೇಶನ್ನು ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅತ್ರಾಡಿ ಜಂಕ್ಷನ್ ಪಕ್ಕದಲ್ಲಿ ಯಾರೋ ಇಬ್ಬರು ಅನ್ನೋನ್ ಪರ್ಸನ್ಸು ಗಾಡಿನಲ್ಲಿ ಬೈಕ್ನಲ್ಲಿ ನಿಂತ್ಕೊಂಡು ಅವರು ಹಿಂದೆ ಫಾಲೋ ಮಾಡಿ ಗಾಡಿಯನ್ನು ಅಡ್ಡ ಹಾಕಿಸಿ ನಿಲ್ಲಿಸಿ ಎಂದು ಹೇಳಿಬಿಟ್ಟು ಅವರಿಗೆ ಅಬೂಬಕರ್ಗೆ ಥ್ರೆಟ್ ಕೊಡ್ತಾ ಇದ್ದಾರೆ. ತದನಂತರ ಅಲ್ಲಿಂದ ತಲ್ವಾರು ಮತ್ತು ಬಾಟಲಿಂದ ಕೈನಲ್ಲಿ ಇಟ್ಕೊಂಡಿರೋದ್ರಿಂದ ಅಬೂಬಕರ್ ಗಾಡಿಯನ್ನು ಮುಂದೆ ಚಲಾಯಿಸಲಿಕ್ಕೆ ಅಡ್ಡವಾಗಿ ಬಂದು ಇವರು ಗಾಡಿ ನಿಲ್ಲಿಸಿದ್ದಾರೆ. ಅಲ್ಲಿಂದ ಅಬೂಬಕರ್ ಗಾಡಿಯನ್ನು ನಿಲ್ಲಿಸಿ ಪಕ್ಕದಲ್ಲಿ ಇರುವ ಯಾರೋ ಒಬ್ಬರು ಮನೆಯಲ್ಲಿ ಕಾಂಪೌಂಡ್ ಹಾರಿ ತಪ್ಪಿಸ್ಕೊಂಡು ಓಡೋಗಿರ್ತಾರೆ. ತದನಂತರ ಅವರು ಪೊಲೀಸ್ ಸ್ಟೇಷನಲ್ಲಿ ಬಂದು ದೂರನ್ನು ಕೊಟ್ಟಿದ್ದಾರೆ. ನಿನ್ನೆ ನೈಟ್ನೇ ಅವರು ಯಾರು ಇಬ್ಬರು ಎಂದು ವೆರಿಫೈ ಮಾಡಿ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಸುಶಾಂತ್ ಮತ್ತು ಸಂದೇಶ್ ಎಂದು ಗೊತ್ತಾಗಿದೆ. ಅವರಿಬ್ಬರು ಹಿರಿಯಡ್ಕದವರು. ಅವರು ನಿನ್ನೆ ಬಜ್ಪೇನಲ್ಲಿ ಆಗಿರುವ ಮರ್ಡರ್ ಹಿನ್ನೆಲೆಯಲ್ಲಿ ಅವರು ಈ ಘಟನೆಯನ್ನು ಮಾಡಿರುವುದಾಗಿ ನಮ್ಮ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿರ್ತಾರೆ. ಈಗ ಸದ್ಯಕ್ಕೆ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಈಗ ಮಾನ್ಯ ನ್ಯಾಯಾಲಯ ಮುಂದೆ ಪ್ರೊಡ್ಯೂಸ್ ಮಾಡಲಾಗುವುದು. ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಗಣೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಯಾವಾಗ ಈ ಒಂದು ಘಟನೆ ಆಗಿರುವಂಥದ್ದು ಮತ್ತೆ ಇಲ್ಲಿ ಈ ಸುಶಾಂತ್ ಮತ್ತೆ ಸಂದೇಶ ತಪ್ಪನ್ನು ಒಪ್ಕೊಂಡಿದ್ದಾರೆ, ಪ್ರತೀಕಾರದ ಭಾಗವಾಗಿ ಕಾಣಿಸ್ತಾ ಇರುವಂಥದ್ದು ಇದು ಅಬೂಬಕರ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಂತೆ? ಮತ್ತೆ ಈ ಸುಶಾಂತ್ ಸಂದೇಶ್ ಯಾವ ಸಂಘಟನೆಯಲ್ಲಿ ಇರುವಂತವ್ರು, ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಪೃಥ್ವಿ, ನಿನ್ನೆ ನಡೆದಂತಹ ಮಂಗಳೂರಿನಲ್ಲಿ ನಡೆದಂತಹ ಹತ್ಯೆಗೆ ಪ್ರತೀಕಾರವಾಗಿ ನಿನ್ನೆ ಉಡುಪಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಸಂದೇಶ್ ಪೂಜಾರಿ ಹಾಗೆ ಸುಶಾಂತ್ ಅನ್ನುವಂತ ಯುವಕರು, ಈ ಯುವಕರು ಹಿಂದೂಪರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವವರು. ಇವರು ನಿನ್ನೆ ತಡರಾತ್ರಿಯ ಸುಮಾರಿಗೆ ಅಬೂಬಕರ್ ಅವರ ಮೇಲೆ ಬಾಟಲಿ ಮತ್ತೆ ತಲವಾರಿಂದ ಹಲ್ಲೆಗೆ ಯತ್ನ ಮಾಡ್ತಾರೆ. ತಪ್ಪಿಸಿಕೊಂಡಂತ ಅಬೂಬಕರ್ ಹಿರಿಯಡ್ಕ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನ ನೀಡ್ತಾರೆ. ಒಟ್ಟು ಈ ಪ್ರಕರಣದ ಸಾರಾಂಶವನ್ನ ಎಸ್ಪಿ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸುಹಾಸ್ ಮತ್ತೆ ಹತ್ಯೆಗೆ ಪ್ರತೀಕಾರವಾಗಿಯೇ ನಡೆದಿದೆ ಅನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಎಸ್ಪಿ ಈಗಾಗಲೇ ನೀಡಿರುವಂತದ್ದು. ಹಿಂದೂಪರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಇಬ್ಬರು ಯುವಕರು ನಿನ್ನೆಯ ಹತ್ಯೆಯ ಪ್ರತೀಕಾರವಾಗಿ ತೊಡಗಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಅವರನ್ನ ಬಂಧನ ಕೂಡ ಮಾಡಲಾಗಿದೆ. ಈಗಾಗಲೇ ಕೋರ್ಟ್ಗೆ ಪ್ರೊಡ್ಯೂಸ್ ಕೂಡ ಆಗಿರುವಂತದ್ದು. ಇವರು ಈ ಹತ್ಯೆಯ ಪ್ರಕರಣದ ವಿರುದ್ಧವಾಗಿ ಪ್ರತೀಕಾರವನ್ನ ತೀರ್ಸ್ಕೊಂಡಿದ್ದಾರೆ ಅಂತ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಿರ್ತದೆ ಪೃಥ್ವಿ. ಅಲ್ಲ, ಈ ಅಬೂಬಕರ್ ಯಾವ್ದಾದ್ರು ಒಂದು ಪ್ರಮುಖ ಸಂಘಟನೆಯಲ್ಲಿ ಇರುವಂತವನ ಅಥವಾ ಮುಸ್ಲಿಂ ಮುಖಂಡನ, ಏನು ಆತನ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಈತನನ್ನೇ ಟಾರ್ಗೆಟ್ ಮಾಡಿದ್ದು ಅಂತ?
ಅದೇ ಮುಂಚೆ ಪರಿಚಿತರಾಗಿದ್ರ ಅಥವಾ ಅಪರಿಚಿತ ವ್ಯಕ್ತಿ ಅಂತಾನೆ ಇನ್ಮೇಲೆ ತನಿಖೆಯಲ್ಲಿ ಕಾಣಬೇಕಾಗುತ್ತೆ. ಒಟ್ಟಾರೆ ಆರೋಪಿಗಳು ಮತ್ತೆ ಅಬೂಬಕರ್ ಹಿರಿಯಡ್ಕ ಠಾಣಾ ವ್ಯಾಪ್ತಿಯ ಆತಾಡಿಯ ಪರಿಸರದವರಾಗಿರುವ ಕಾರಣಕ್ಕೆ ಪರಿಚಯಿತರ ಅನ್ನುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಿರ್ತದೆ. ಇವರು ಅಬೂಬಕರ್ ಈ ಹಿಂದೆ ಅವರಿಗೆ ಟಾರ್ಗೆಟ್ ಆಗಿದ್ನಾ ಅಥವಾ ಮನಸ್ತಾಪಗಳು ಇದೆಯಾ ಅಥವಾ ಬೇರೆ ಬೇರೆ ಯಾವುದೇ ವಿಚಾರಗಳಿಗೆ ಅವರ ಹಿಂದೆ ವೈರತ್ವ ಇದೆಯಾ ಅಥವಾ ಏಕಾಏಕಿಯಾಗಿ ಈ ಯುವಕರು ನಿನ್ನೆ ಹತ್ಯೆಗೆ ಪ್ರತೀಕಾರವಾಗಿ ಏಕಾಏಕಿ ಮುಸಲ್ಮಾನ್ ಅನ್ನುವಂತ ಒಬ್ಬ ಏಕ ಕಾರಣಕ್ಕೋಸ್ಕರ ಅವರ ಮೇಲೆ ಹಲ್ಲೆ ನಡೆದಿದ್ಯಾ ಅನ್ನೋದ್ ಮೂಲಕ ಮುಂದೆ ತನಿಖೆಯಲ್ಲಿ ಗೊತ್ತಾಗಬೇಕಿದೆ. ಒಟ್ಟಾರೆ ಮೇಲ್ನೋಟಕ್ಕೆ ಕಾಣ್ತಿರುವಂತದ್ದು ಅವರ ಹೇಳಿಕೆ ಸಹ ಕೊಟ್ಟಿರುವಂತದ್ದು ಈಗಾಗಲೇ ಮಂಗಳೂರು ಹತ್ಯೆಯ ಪ್ರತೀಕಾರವಾಗಿ ನಾವು ಹತ್ಯೆಯನ್ನ ಮಾಡ್ದಿದ್ದೇವೆ ಅನ್ನುವಂತ ಮೂಲಕ ಪೊಲೀಸರಿಗೆ ತಪ್ಪೊಪ್ಪಿಗೆಯನ್ನ ಮಾಡಿರೋ ಹಿನ್ನೆಲೆಯಲ್ಲಿ ಪ್ರಕರಣಕ್ಕೆ ಮಂಗಳೂರು ಪ್ರಕರಣ ಮತ್ತೆ ಈ ಪ್ರಕರಣಕ್ಕೆ ಹೊಂದಾಣಿಕೆ ಕೂಡ ಆಗ್ತಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದ್ರೆ ನಡು ರಸ್ತೆಯಲ್ಲಿ ಕೊಚ್ಚಿ ಸುಹಾಸ್ ಶೆಟ್ಟಿಯ ಮರ್ಡರ್ ಆಗಿತ್ತು. ಫಾಜಿಲ್ ಕೊಲೆ ಆರೋಪಿಯಾಗಿದ್ದಂತ ಸುಹಾಸ್ ಈತನ ಕೊಲೆ ಯಾವ ಕಾರಣಕ್ಕೆ ಆಯ್ತು ಅನ್ನುವಂಥದ್ದನ್ನ ಪ್ರಾಥಮಿಕ ಹಂತದಲ್ಲಿ ನೋಡ್ತಾ ಹೋದಾದ್ರೆ ಫಾಜಿಲ್ ಅನ್ನುವಂಥವನ್ನ ಹತ್ಯೆ ಮಾಡಲಾಗಿತ್ತು 2022ರಲ್ಲಿ. ಪ್ರವೀಣ್ ನೆಟ್ಟಾರು ಕೊಲೆ ಆಗಿದ್ದಂತ ಕಾರಣಕ್ಕೋಸ್ಕರ ಪ್ರತೀಕಾರವಾಗಿ ಫಾಜಿಲ್ ಹತ್ಯೆ ಆಗಿತ್ತು. ಆ ಫಾಜಿಲ್ ಕೊಲೆಯ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು ಬಿಜೆಪಿ. ಈಗ ಹಿಂದೂ ಸಂಘಟನೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಎಲ್ಲಾ ಕಡೆನೂ ಕೂಡ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹುಟ್ಟೂರಿನತ್ತ ಮೆರವಣಿಗೆಯಲ್ಲಿ ಮೃತದೇಹವನ್ನ ಸಾಗಿಸಲಾಗ್ತಾ ಇದೆ. ನಿಷೇಧಾಜ್ಞೆ ಇದೆ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಅದು 4 ದಿನಗಳ ಕಾಲ ನಿಷೇಧಾಜ್ಞೆ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದ ನಿಟ್ಟಿನಲ್ಲಿ ಬಂಟ್ವಾಳದ ಕಾರಿಂಜಾದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಹಾಸ್ ಅಂತ್ಯಕ್ರಿಯೆಯಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ವಿಜೇಂದ್ರ ಅಶೋಕ್ ಮಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಿರುವಂಥದ್ದು. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿ ಅಂತ್ಯಕ್ರಿಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸೇರ್ಕೊಳ್ತಾ ಇದ್ದಾರೆ. ಹಿಂದೂ ಪರ ಸಂಘಟನೆಯವರು ಮೊದಲೇ ಕೋಮು ಸೂಕ್ಷ್ಮ ಪ್ರದೇಶ ಕರಾವಳಿ ಅಂತ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅಲ್ಲಿ ಎಣಗಳೇ ಉಳ್ತವೆ. ರಕ್ತಕ್ಕೆ ರಕ್ತನೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಗಳಗಳಾಗುವಂಥದ್ದು, ಹೋರಾಟಗಳಾಗುವಂಥದ್ದು, ಎಣಗಳು ಬೀಳ್ತಾನೆ ಹೋಗ್ತಾ ಇದ್ದಾವೆ. ಯಾವಾಗ ಇದಕ್ಕೆ ಅಂತ್ಯ ಯಾವಾಗ ಗೊತ್ತಿಲ್ಲ. ಯಾಕೆಂದರೆ ಈಗ ಸುಹಾಸ್ ಶೆಟ್ಟಿ ಕೊಲೆ ಆಗಿದೆ, ನೆಕ್ಸ್ಟ್ ಯಾರ್ದಪ್ಪ ಅನ್ನುವಂಥ ಪ್ರಶ್ನೆ ಆತಂಕ ಕಾಡ್ತಾ ಇದೆ ಅಲ್ಲಿ. ಹಿಂದುತ್ವಕ್ಕಾಗಿ ನನ್ನ ಉಸಿರು ಇರೋವರೆಗೂ ಕೂಡ ಹೋರಾಡ್ತೀನಿ ಅಂತ ಇದ್ದ. ಈಗ ಅವನ ಉಸಿರನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಸುಹಾಸ್ ಶೆಟ್ಟಿ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ನಿನ್ನೆ ನಾವು ಮದುವೆ ಫಂಕ್ಷನಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡೋಕ್ಕೆ. ಇಲ್ಲಾಂದರೆ ದಿನ ಫೋನ್ ಮಾಡ್ತಾ ಇದ್ವಿ. ನಿನ್ನೆ ಫೋನಿಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಹಿಂಗೇನೆ ಉಸಿರೇ ನಿಲ್ಲಿಸ್ಬಿಟ್ರು. ಆರೋಪಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು. ಅವರು ಯಾರೇ ಆಗಲಿ ಶಿಕ್ಷೆ ಆಗಬೇಕು ಅವರಿಗೆ. ಇನ್ನೊಂದು ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು. ಎಷ್ಟು ಹೆದರಿಸಿ ಇಷ್ಟೊಂದು ಇದು ಮಾಡಿ ಅವರಿಗೆ ಭಯನೇ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಬಿಜೆಪಿ ಖಂಡನೆ ಮಾಡಿರುವಂಥದ್ದು. ಸರ್ಕಾರದ ವೈಫಲ್ಯದಿಂದಲೇ ಹತ್ಯೆ ಆಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕೂಡ ಮಾತನಾಡಿದ್ದು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಫೇಲಿಯರ್, ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಫೇಲಿಯರ್ ಆಗಿದೆ. ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ಉಳಿಗಾಲವಿಲ್ಲ. ಈ ಜಿಹಾದಿ ಶಕ್ತಿಗಳಿಗೆ ಒಂದು ಮಾನಸಿಕ ಸ್ಥೈರ್ಯ ಬಂದಿದೆ. ನಮ್ಮ ಸರ್ಕಾರ ಟೈಪ್ ಇದೆ, ಇವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಮನೋಭಾವ ಇದೆ. ಹಾಗಾಗಿ ಎಲ್ಲರೂ ಸಹ ನಾವು ಅವಿತುಕೊಂಡಿದ್ದ ಬೀಲುಗಳಿಂದ ಹೊರಗೆ ಬಂದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ PFIನ ಸ್ಲೀಪರ್ ಸೆಲ್ ಏನಿದೆ ಅದೆಲ್ಲ ಆಕ್ಟಿವ್ ಆಗಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಕಾರಣ. ಖಾಲಿ ಒಂದು 5-6 ಜನ ಇದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಪೋರ್ಟ್ ಮಾಡಿದವರು ಇರ್ತಾರೆ. ಅವರು ಎಲ್ಲಿ ಅವಿತುಕೊಂಡಿದ್ರು, ಎಲ್ಲಿದ್ರು, ಅವರಿಗೆ ಯಾರು ಸಹಾಯವನ್ನು ಮಾಡಿದ್ರು, ವೆಹಿಕಲ್ ಯಾರು ಕೊಟ್ಟಿದ್ರು, ಯಾರು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟನ್ನು ಕೊಟ್ಟಿದ್ದಾರೆ, ಆ ಸ್ಥಳೀಯರಲ್ಲಿ ಎಷ್ಟು ಜನ ಅವರಿಗೆ ಸಹಾಯ ಮಾಡಿದ್ದಾರೆ, ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ತನಿಖೆ ಸರಿಯಾಗಿ ಮಾಡ್ತಾರೆ ಇಲ್ವಾ ಅನ್ನೋದೇ ನಮ್ಮ ಗುಮಾನಿ. ಅನೇಕ ದಿನಗಳಿಂದ ಅವರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಎನ್ನುವಂಥ ನಿಟ್ಟಿನ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರೇ ಹೇಳಿರ್ತಕ್ಕಂಥದ್ದು.
ಪ್ರಾಯಶಃ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಲಿಲ್ಲ? ಪ್ರಾಯಶಃ ಪೊಲೀಸ್ ಇಲಾಖೆಯ ಮಾಹಿತಿ ಇರುವಂತಹ ಸಂದರ್ಭದಲ್ಲಿ 6 ಜನ ಒಂದು ವಾಹನದಲ್ಲಿದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂತ ಇದ್ರೆ ಇವರಿಗೆ ಮಾಹಿತಿ ಕೊಟ್ಟವರು ಯಾರು? ಪ್ರಾಯಶಃ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳುತ್ತೇನೆ, ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯ, ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದಾಗಿ ಇವತ್ತು ಸುಹಾಸ್ ಅವರ ಹತ್ಯೆ ಆಗಿರ್ತಕ್ಕಂಥದ್ದು. ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಒಂದು ಬರ್ಬರ ಹತ್ಯೆ ಒಂದು ರೀತಿದು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶದ್ರೋಹಿಗಳಿಗೆ, ಕೊಲೆಗಡಕರಿಗೆ ಏನು ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿಯೇ ಹಿಂದೂ ಮುಖಂಡರ ಕಾರ್ಯಕರ್ತರ ಕಗ್ಗಲೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ. ಇವತ್ತು ರಾಜ್ಯ ವ್ಯಾಪ್ತಿ ಈ ಕಗ್ಗೊಲೆ ವಿರುದ್ಧ ನಾವು ಪ್ರತಿಭಟನೆ ಕೂಡ ಕರೆಯನ್ನು ಕೊಡೋರಿದ್ದೇವೆ. ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ. ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ. ಒಬ್ಬನನ್ನು ಹೊಡೆದು ಉರುಳಿಸಿದ್ರಿಂದ ಹೋರಾಟ ನಿಲ್ತದೆ ಅಂತೂ ನಿಲ್ಲಿಲ್ಲ. ಹಿಂದೂ ಸಮಾಜ ಎದುರಿಸ್ಕೊಂಡೇ ಬಂದಿತ್ತು. ಅದರಲ್ಲಿ ಕಳ್ಳತನದಿಂದ, ಮೋಸದಿಂದ ರಾಕ್ಷಸರು ಹಾಗೆ ಮಾಡ್ತಾ ಬಂದಿರೋದು. ರಾಕ್ಷಸರು ಎದುರಿಂದಲೇ ಏನು ಹೋರಾಟ ಮಾಡಿದ್ದಾರೆ ಅಂತೇನಿಲ್ಲ. ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ. ನಮಗೆ ಬೇರೆ ಎಲ್ಲಿಯೂ ಜಾಗ ಇಲ್ಲ. ನಮಗೆ ಈ ನೆಲ ಇದ್ದರೆ, ಒಂದು ಪುಣ್ಯಭೂಮಿ ಇದ್ದರೆ, ಕರ್ಮಭೂಮಿ ಇದ್ದರೆ, ವೇದಭೂಮಿ ಇದ್ದರೆ, ಜನ್ಮಭೂಮಿ ಇದ್ದರೆ ನಮಗೆ ಇದು ಈ ದೇಶನೇ. ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು. ಇಂಥ ಸಂದರ್ಭ ಬಂದಾಗ ಹಿಂದೂ ಸಮಾಜ ಇದನ್ನು ಎದುರಿಸಬೇಕು ಅಂತ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗರು ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಯಲ್ಲಿ ತುಮಕೂರಿನಲ್ಲಿದ್ದಾರೆ. ಅವರು ಫೋನ್ನಲ್ಲಿ ಸಂಪರ್ಕದಲ್ಲಿ ಇದ್ದಾರೆ. DG ಅವರು ಬಂದಿದ್ದರು. ಮತ್ತು ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಈ ಅತ್ಯಂತ ಒಂದು ದುರ್ಘಟನೆ, ಬಹಳ ಒಂದು ಕ್ರೂರವಾಗಿ ನಿನ್ನೆ ಸುಹಾಸ್ ಅಂತ ಒಬ್ಬ ವ್ಯಕ್ತಿನ ಅಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು, ಇದು ನಮಗೆ ಎಲ್ರಿಗೂ ಆಘಾತ ಆಗಿದೆ ಮತ್ತು ಭಾಳ ಒಂದು ಕೆಟ್ಟ ಘಟನೆ ಮಂಗಳೂರಲ್ಲಿ ನಡೆದಿದೆ. 3 ದಿವಸ ಹಿಂದೆ ಅಶ್ರಫ್ ಅಂತ ಒಬ್ಬ ಯುವಕ ಅನಾವಶ್ಯಕವಾಗಿ ಅವನ ಒಂದು ಹತ್ಯೆಯನ್ನು ನಾವು ಮಂಗಳೂರಲ್ಲಿ ನೋಡಿದೋ. ಅದೇ ರೀತಿಯಾಗಿ ನಿನ್ನೆ ಈ ರೀತಿ ಒಂದೊಬ್ಬ ಏನು ರೌಡಿ ಶೀಟರ್ ಆಗಿದ್ದ, ಯಾರು ಸುಹಾಸ್ ಶೆಟ್ಟಿ. ಆದರೆ ಈ ಥರ ಹತ್ಯೆ ಆಗಿರುವಂಥದ್ದು ಖಂಡಿತ ನಾವು ಯಾರೂ ಒಪ್ಪುವಂಥದ್ದಲ್ಲ. ಸುಹಾಸಿನ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನೆಲ್ಲರೂ ಕೂಡ ಹುಡುಕಿ ಅವರನ್ನು ಅರೆಸ್ಟ್ ಮಾಡಿ ಕಾನೂನಿನ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಏನನ್ನು ಕೂಡ ನಾವು ಕಾಂಪ್ರಮೈಸ್ ಆಗುವಂಥ ಪ್ರಶ್ನೆ ಬರೋದಿಲ್ಲ. ತುಮಕೂರಿನಲ್ಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ಅಂತಿಮ ಯಾತ್ರೆ ಸಾಗ್ತಾ ಇದೆ ಸುಹಾಸ್ ಶೆಟ್ಟಿದು, ಯಾವ ರೀತಿಯಾಗಿ ಸಾಗ್ತಾ ಇರುವಂಥದ್ದು, ಮತ್ತೆ ಭದ್ರತೆ ಯಾವ ರೀತಿಯಾಗಿ ಕೈಗೊಳ್ಳಲಾಗಿದೆ, ಮತ್ತೆ ಈಗ ಆಲ್ರೆಡಿ ಕ್ಲೂ ಸಿಕ್ಕಿದೆ ಅಂತ ಹೇಳ್ತಾ ಇದ್ರಲ್ಲ, ಯಾರು ಒಂದು ಗೊತ್ತಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಹತ್ಯೆಕೋರರು, ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಈಗ ಯಾರ್ದಾದ್ರೂ ಗೊತ್ತಾಯ್ತಂತ ಮಾಹಿತಿ ಏನು ಎತ್ತಾ ಅಂತ ಏನು ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ, ಈಗಾಗಲೇ ಸುಹಾಸ್ ಅವರ ಮೃತದೇಹ ಬಂಟ್ವಾಳ ಕ್ರಾಸ್ ಆಗಿ ಈಗ ಕಾರಿಂಜ ಕಡೆ ಹೋಗ್ತಾ ಇರುವಂತದ್ದು. ನಾವೀಗ ಬೈಪಾಸ್ ಅಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ವಾಹನ ಜಾಥವನ್ನ ಮಾಡ್ತಾ ಇದ್ದಾರೆ. ಮುಂಭಾಗದ ಆಂಬ್ಯುಲೆನ್ಸ್ ಅಲ್ಲಿ ಸುಹಾಸ್ ಶೆಟ್ಟಿ ಅವರ ಮೃತದೇಹ ಹೋಗಿರುವಂತದ್ದು. ಆನಂತರವಾಗಿ ಅದಕ್ಕೆ ಪೊಲೀಸ್ ಎಸ್ಕಾರ್ಟ್ ಅನ್ನು ಕೂಡ ಕೊಡಲಾಗಿದೆ. ಭಾರಿ ಬಿಗಿ ಭದ್ರತೆಯಲ್ಲಿ ಈ ಮೃತದೇಹದ ಅಂತಿಮ ಯಾತ್ರೆ ಹೋಗ್ತಾ ಇರುವಂತದ್ದು. ಈಗಾಗಲೇ ಜಿಲ್ಲೆಯ ಹಲವು ಭಾಗದಿಂದ ಸಾವಿರಾರು ಕಾರ್ಯಕರ್ತರು ಈ ವಾಹನ ಜಾಥಾದಲ್ಲಿ ಪಾಲ್ಗೊಳ್ತಿದ್ದಾರೆ ಮತ್ತು ಹಲವೆಡೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತೆ ಅವರ ಕುಟುಂಬ ವರ್ಗ ನಿಂತು ಆ ಮೃತದೇಹವನ್ನು ಅಂತಿಮ ದರ್ಶನ ಕೂಡ ಮಾಡಿರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರಿಂಜದ ಅವರ ಮನೆಗೆ ಮೃತದೇಹ ತಲುಪಲಿದೆ. ಆನಂತರವಾಗಿ ಅಂತಿಮ ಕ್ರಿಯೆಗಳಾಗತ್ತೆ. ಬಂಟ ಸಮಾಜದ ಪದ್ಧತಿಯ ಪ್ರಕಾರವಾಗಿ ಅವರ ಅಂತಿಮ ಕ್ರಿಯೆಗಳು ಕೂಡ ಆಗತ್ತೆ. ಈಗಾಗಲೇ RSS ಮುಖಂಡ ಡಾಕ್ಟರ್ ಕಲ್ಲಡ್ಕ, ಪ್ರಭಾಕರ್ ಭಟ್ ಸೇರಿದಂತೆ ಕರಾವಳಿಯ ಹಲವು ಶಾಸಕರು, ಬಿಜೆಪಿಯ ಮುಖಂಡರು, ಹಿಂದೂ ಸಂಘಟನೆಗಳ ಮುಖಂಡರು ಈ ಅಂತಿಮ ಯಾತ್ರೆಗೆ ಸಾಥನ್ನು ಕೊಟ್ಟಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ನಿಂತಿದ್ದಾರೆ. ಈ ಪ್ರದೇಶ ಅಂದ್ರೆ ಮಂಗಳೂರಿಂದ ಕಾರಿಂಜಕ್ಕೆ ಹೋಗುವಂತಹ ಪ್ರದೇಶ ಬಂಟ್ವಾಳ
ಸೇರಿದಂತೆ ಹಲವು ಕೋಮು ಸೂಕ್ಷ್ಮ ಪ್ರದೇಶಗಳನ್ನ ದಾಟಿ ಹೋಗಬೇಕಾಗತ್ತೆ. ಹಾಗಾಗಿ ಯಾವೆಲ್ಲ ಭಾಗದಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ ಇದೆಯೋ ಅಥವಾ ಈ ಹಿಂದೆ ಇದೇ ಮಾರ್ಗದಲ್ಲಿ ಮೆರವಣಿಗೆ ಆದಾಗ ಎಲ್ಲೆಲ್ಲ ಗಲಭೆಗಳು ಆಗಿದೆಯೋ ಆ ಪ್ರದೇಶದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿದೆ. ಇನ್ನು ತನಿಖೆ ಆಂಗಲ್ ಅಲ್ಲಿ ನೋಡಬೇಕಾದ್ರೆ ಈಗಾಗಲೇ ಕಮಿಷನರ್ ಮಾಹಿತಿಯನ್ನು ಕೊಡುತ್ತಾ ಸುಮಾರು 5 ಮಂದಿಯನ್ನ ಐಡೆಂಟಿಫೈ ಮಾಡಿದೀವಿ, ಆದಷ್ಟು ಬೇಗ ಅವರನ್ನ ಪತ್ತೆ ಹಚ್ಚಿ ಬಂಧಿಸುವಂತಹ ವಿಶ್ವಾಸವನ್ನ ಕೂಡ ಹೇಳಿರುವಂತದ್ದು. ಮತ್ತು ಇದೊಂದು ಟಾರ್ಗೆಟ್ ಇತ್ತ ಮತ್ತು ಈ ಬಗ್ಗೆ ಸುಹಾಸ್ ಶೆಟ್ಟಿಗೆ ಮೊದಲೇ ನಾವು ತಿಳಿಸಿದ್ವಿ, ನಿಮ್ಮ ಮೇಲೆ ಒಂದು ಗುಂಪು ಕಣ್ಣಿಟ್ಟಿದೆ ಅಂತ ಹೇಳಿ ಅನ್ನೋದ ಹೇಳಿಕೆಯನ್ನು ಕೂಡ ಕಮಿಷನರ್ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಇನ್ನೇನು 2-3 ದಿನಗಳೊಳಗೆ ಆರೋಪಿಗಳನ್ನು ಬಂಧಿಸುವಂತಹ ಭರವಸೆಯನ್ನು ಕಮಿಷನರ್ ಕೂಡ ಕೊಟ್ಟಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನರು ಕೂಡ ಸೇರಿರುವಂತದ್ದು ಮತ್ತು ಕಾರ್ಯಕರ್ತರ ವರ್ಗ ಕೂಡ ಸೇರಿರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಆತಂಕದ ವಾತಾವರಣ ನಿರ್ಮಾಣ ಆಗಬಾರದು, ಗಲಭೆಯ ವಾತಾವರಣ ನಿರ್ಮಾಣ ಆಗಬಾರದು ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಸ್ಥಳೀಯ ಜಿಲ್ಲೆಗಳಿಂದ ಕೆಎಸ್ಆರ್ಪಿ ತುಕಡಿಗಳು ಪೊಲೀಸ್ ಭದ್ರತೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆ ತನಕ ಇಡೀ ಜಿಲ್ಲೆಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಮಂಗಳೂರು ಕಮಿಷನರೇಟರ್ ವ್ಯಾಪ್ತಿಯಲ್ಲಿ 4 ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಈಗಾಗಲೇ ಕಮಿಷನರ್ ಅವರು ಆದೇಶವನ್ನು ಮಾಡಿರುವಂತದ್ದು. ಪೃಥ್ವಿ, ಕಿಶನ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ವಿರೋಧ ಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಕೂಡ ಬರಲಿರುವಂಥದ್ದು. ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂಥ ಸಾಧ್ಯತೆ ಇದೆ, ಮತ್ತಷ್ಟು ಉದ್ರೇಕಗೊಳ್ಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರೊಟೆಕ್ಷನ್ ಯಾವ ರೀತಿಯಾಗಿದೆ ಆ ಭಾಗದಲ್ಲಿ? ಪೃಥ್ವಿ, ಇಡೀ ಮಂಗಳೂರು ನಗರ ಸೇರಿದಂತೆ ಸುಹಾಸ್ ಶೆಟ್ಟಿ ಅವರ ಮೃತದೇಹ ಸಾಗುವಂತಹ ದಾರಿಯುದ್ದಕ್ಕೂ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಸ್ಥಳೀಯ ಜಿಲ್ಲೆಗಳ ಎಸ್ಪಿಗಳು ಸೇರಿದಂತೆ ಡಿವೈಎಸ್ಪಿ ಹಲವು ಅಧಿಕಾರಿಗಳ ನೇತೃತ್ವದಲ್ಲಿ ದೊಡ್ಡ ಮಟ್ಟಿನ ಭದ್ರತೆಯನ್ನ ಮಾಡಲಾಗಿರುವಂತದ್ದು. ಹಲವು ಕೆಎಸ್ಆರ್ಪಿ ತುಕಡಿಗಳನ್ನು ಕೂಡ ಮಾಡಲಾಗಿರುವಂತದ್ದು. ನಾವೀಗ ನಿಂತಿರುವಂತದ್ದು ಎಕ್ಸಾಕ್ಟ್ ಆಗಿ ಬೈಪಾಸ್ ಮೇಲೆ. ಈ ಬೈಪಾಸ್ ಇಂದ ಸುಮಾರು 10-20 ಕಿಲೋಮೀಟರ್ ಸುಹಾಸ್ ಶೆಟ್ಟಿ ಅವರ ಮನೆಗೆ ದಾರಿ ಇರುವಂತದ್ದು. ಆದ್ರೆ ಇಲ್ಲಿ ಮುಂದೆ ಸಾಗುವಂತಹ ದಾರಿಗಳಲ್ಲಿ ಯಾವುದೇ ರೀತಿಯಾಗಿ ಅಷ್ಟು ಕೋಮು ಸೂಕ್ಷ್ಮ ಪ್ರದೇಶಗಳಿಲ್ಲ. ಹಾಗಾಗಿ ಮುಂದೆ ನಿರಾಂತಕವಾಗಿ ಅಂತಿಮ ಯಾತ್ರೆ ಹೋಗಬಹುದೆಂಬ ವಿಶ್ವಾಸ. ಕಿಶನ್, ಮತ್ತಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.